ಕನ್ನಡ ಚಿತ್ರರಂಗದಲ್ಲಿ ಡ್ಯಾನ್ಸ್ ಎಂದರೆ ಮೊದಲು ನೆನಪಾಗುವುದೇ ಇವರು. ಇವರನ್ನು ಕರ್ನಾಟಕದ ಮೈಕಲ್ ಜಾಕ್ಸನ್ ಅಂತಲೇ ಅಭಿಮಾನಿಗಳು ಕರೆಯುತ್ತಾರೆ. ಕೊಟ್ಟಿರುವುದನ್ನು ನೆನೆಯಬಾರದು, ಕೊಡುವುದನ್ನು ಮರೆಯಬಾರದು ಎಂಬ ಮಾತಿಗೆ ನೇರ ನಿದರ್ಶನವೇ ಇವರು. ತಂದೆಯ ಹಾದಿಯಲ್ಲಿ ನಡೆದು ಅವರ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜನಮನದಲ್ಲಿ ಸದಾ ಅಮರರಾಗಿರುವ ವ್ಯಕ್ತಿ ಅವರೇ ಅಪ್ಪು. ಕನ್ನಡದ ರಾಜರತ್ನ, ಕರ್ನಾಟಕದ ಯುವರತ್ನ, ಅಭಿಮಾನಿಗಳ ಪರಮಾತ್ಮ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರು. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ಚಾಣಕ್ಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆಯನ್ನು ಸಣ್ಣ ತುಣುಕಾಗಿ ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಕರ್ನಾಟಕದ ಮೇರು ನಟರಲ್ಲಿ ಮೊದಲಿಗರಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ರವರ ಕಿರಿಯ ಮಗನಾಗಿ 17 ಮಾರ್ಚ್ 1975ರಲ್ಲಿ ಪುನೀತ್ ರಾಜ್ಕುಮಾರ್ ರವರು ಜನಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ 6 ತಿಂಗಳ ಮಗುವಿದ್ದಾಗಲೇ ಮಾಸ್ಟರ್ ಲೋಹಿತ್ ಆಗಿ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ಪುನೀತ್ ರಾಜ್ಕುಮಾರ್ ಅವರು ಮುಂದೆ ಸನಾದಿ ಅಪ್ಪಣ್ಣ, ಭಾಗ್ಯವಂತ, ಬೆಟ್ಟದ ಹೂವು, ಭಕ್ತ ಪ್ರಹ್ಲಾದ, ಪರಶುರಾಮ ಹೀಗೆ ಬಾಲನಟನಾಗಿ ಮುಂತಾದ ಚಿತ್ರಗಳಲ್ಲಿ ನಟಿಸುತ್ತಾರೆ. ಇಂದಿಗೂ ಎಷ್ಟೋ ನಟರ ಕನಸಾಗಿರುವ ರಾಷ್ಟ್ರ ಪ್ರಶಸ್ತಿಯನ್ನು ಇವರು ಬೆಟ್ಟದ ಹೂವು ಚಿತ್ರಕ್ಕೆ ಅತ್ಯುತ್ತಮ ಬಾಲನಟನಾಗಿ ಪಡೆಯುತ್ತಾರೆ ಹಾಗೂ 2 ನಕ್ಷತ್ರಗಳು ಮತ್ತು ಚಲಿಸುವ ಮೋಡಗಳು ಚಿತ್ರಕ್ಕೆ ಅತ್ಯುತ್ತಮ ಬಾಲನಟ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಹ ಲಭಿಸಿದೆ. ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಇವರ ಪೌರಾಣಿಕ ಪಾತ್ರವು ಅತ್ಯಂತ ಅಮೋಘವಾಗಿದೆ. ಇವತ್ತಿಗೂ ಸಹ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಪುನೀತ್ ರಾಜ್ಕುಮಾರ್ ಅವರು ಕೊನೆಯದಾಗಿ ಬಾಲನಟನಾಗಿ ನಟಿಸಿದ ಚಿತ್ರ ಪರಶುರಾಮ. ಇದಾದ ಸುಮಾರು ವರ್ಷಗಳು ಇವರು ಚಿತ್ರರಂಗದಿಂದ ದೂರ ಉಳಿದಿದ್ದರು. ನಂತರ ಪುನೀತ್ ರಾಜ್ಕುಮಾರ್ ಅವರು ಮೊಟ್ಟಮೊದಲ ಬಾರಿಗೆ ನಾಯಕ ನಟನಾಗಿ 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಮರುಪ್ರವೇಶ ಪಡೆಯುತ್ತಾರೆ. ಮೊದಲ ಚಿತ್ರದಲ್ಲಿ ಜನಮನ ಗೆದ್ದ ಪುನೀತ್ ಅವರು ನಂತರ ಅಪ್ಪು ಹೆಸರಿನಲ್ಲೇ ಗುರುತಿಸಿಕೊಳ್ಳುತ್ತಾರೆ. ನಂತರ ಅಭಿ, ಆಕಾಶ್, ಪೃಥ್ವಿ, ರಾಜಕುಮಾರ, ಅಂಜನಿಪುತ್ರ, ಗಂಧದ ಗುಡಿ ಹೀಗೆ ಸುಮಾರು 14 ಚಿತ್ರಗಳಲ್ಲಿ ಬಾಲನಟನಾಗಿ ಹಾಗೂ 31 ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ. ಇವರು ಬಾಲ್ಯದಲ್ಲಿಯೇ 2 ನಕ್ಷತ್ರಗಳು ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ನಟಿಸುತ್ತಾರೆ. ಇನ್ನು ಇವರ ರಾಜಕುಮಾರ ಚಿತ್ರವು ಎಷ್ಟೋ ಕುಟುಂಬಗಳ ಬೆಸುಗೆಗೆ ಸ್ಫೂರ್ತಿಯಾಗಿ ಅವರ ಅತ್ಯುತ್ತಮ ಚಿತ್ರಗಳಲ್ಲೊಂದಾಗಿದೆ. ಇನ್ನು ಇವರು ನಟರಾಗಿ ಅಲ್ಲದೆ ಹಿನ್ನೆಲೆ ಗಾಯಕರಾಗಿ ಹಾಗೂ 2017ರಲ್ಲಿ ಇವರೇ ಸ್ಥಾಪಿಸಿದ PRK ಪ್ರೊಡಕ್ಷನ್ಸ್ ಸಂಸ್ಥೆಯ ಮೂಲಕ ಹೊಸಬರಿಗೆ ಅವಕಾಶ ನೀಡುತ್ತಾ ಅವರಿಗೆ ಬೆಂಬಲಿಸುತ್ತಿದ್ದರು. ಯಾವುದೇ ದುರಭ್ಯಾಸವಿಲ್ಲದೆ ಅಭಿಮಾನಿಗಳಿಗೆ ಸನ್ಮಾರ್ಗಿಯಾಗಿದ್ದವರು ಪುನೀತ್ ರಾಜ್ಕುಮಾರ್ ರವರು. ಇವರ ಚಿತ್ರರಂಗದ ಸಾಧನೆಯನ್ನು ಹೊರತುಪಡಿಸಿದರೆ ನಿಜ ಜೀವನದಲ್ಲೂ ಸಹ ಸದಾ ಮತ್ತೊಬ್ಬರಿಗೆ ನೆರವಾಗುತ್ತಾ ಬೆಳಕಾಗಿದ್ದವರು ಪುನೀತ್ ರಾಜ್ಕುಮಾರ್ ರವರು. ಇನ್ನು ಇವರ ವೈಯಕ್ತಿಕ ಜೀವನಕ್ಕೆ ಬರುವುದಾದರೆ ಪುನೀತ್ ಅವರು ಚಿಕ್ಕಮಗಳೂರಿನ ಅಶ್ವಿನಿ ಅವರನ್ನು 1999ರಲ್ಲಿ ವಿವಾಹವಾಗುತ್ತಾರೆ. ಧೃತಿ ಹಾಗೂ ವಂದಿತಾ ಇವರ 2 ಹೆಣ್ಣು ಮಕ್ಕಳು. ಪುನೀತ್ ಅವರು ತಮ್ಮನ್ನು ತಾವು ಹೆಚ್ಚಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ಮೈಸೂರಿನಲ್ಲಿ ಶಕ್ತಿಧಾಮ ಸಂಸ್ಥೆಯ ಮೂಲಕ ಹಲವಾರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ, 26 ಅನಾಥಾಶ್ರಮ, 19 ಗೋಶಾಲೆಗಳು ಹಾಗೂ 16 ವೃದ್ಧಾಶ್ರಮಗಳನ್ನು ನಡೆಸುತ್ತಿದ್ದರು. ಇನ್ನು ಹಿನ್ನೆಲೆ ಗಾಯನಕ್ಕಾಗಿ ಪಡೆಯುತ್ತಿದ್ದ ಸಂಭಾವನೆಯನ್ನು ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವೀಸಸ್ ಮೂಲಕ ಸಮಾಜ ಸೇವೆಗೆ ಬಳಸುತ್ತಿದ್ದರು. ಬೆಳ್ಳಿತೆರೆ ಅಲ್ಲದೆ ಕಿರುತೆರೆಯಲ್ಲೂ ಸಹ ಕನ್ನಡದ ಕೋಟ್ಯಾಧಿಪತಿ ಹಾಗೂ ಫ್ಯಾಮಿಲಿ ಪವರ್ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಜನಮನ ಗೆದ್ದವರು ಪುನೀತ್ ರಾಜ್ಕುಮಾರ್ ರವರು. ಇವರಿಗೆ 6 ರಾಜ್ಯ ಪ್ರಶಸ್ತಿ, 5 ಫಿಲ್ಮ್ಫೇರ್ ಪ್ರಶಸ್ತಿ, 4 ಸೈಮಾ ಪ್ರಶಸ್ತಿಗಳು ಲಭಿಸಿದೆ. ಪುನೀತ್ ರಾಜ್ಕುಮಾರ್ ಅವರು ನಂದಿನಿ ಹಾಲಿನ ಉತ್ಪನ್ನದ ರಾಯಭಾರಿಯಾಗಿದ್ದರು ಹಾಗೂ ಸಾಮಾಜಿಕ ಸಂದೇಶಗಳುಳ್ಳ ಜಾಹೀರಾತುಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಪುಟ್ಟ ಮಕ್ಕಳಿಂದ ವಯಸ್ಕರು ಹಾಗೂ ವೃದ್ಧರವರೆಗೂ ಅಚ್ಚುಮೆಚ್ಚಿನ ನಟರಾಗಿದ್ದ ನಮ್ಮ ಪುನೀತ್ ರಾಜ್ಕುಮಾರ್ ರವರು ಅಕ್ಟೋಬರ್ 29, 2021ರಂದು ಹೃದಯಸ್ತಂಭನದಿಂದ ನಮ್ಮನ್ನು ಅಗಲುತ್ತಾರೆ. ಭೂಮಿಯ ಮೇಲೆ ಅರಳಿದ ಬೆಟ್ಟದ ಹೂವು ದೇವರ ಮುಡಿ ಸೇರಿತು. ಎಡಗೈಯಲ್ಲಿ ಮಾಡಿದ ದಾನ ಬಲಗೈಗೆ ತಿಳಿಯಬಾರದು ಎಂಬಂತೆ ಇವರು ಮಾಡಿದ ಎಲ್ಲ ಸಮಾಜ ಸೇವೆ ಕಾರ್ಯಗಳು ಇವರು ಅಗಲಿದ ನಂತರ ಜನರಿಗೆ ತಿಳಿದವು. ಬದುಕಿದಷ್ಟು ದಿನವೂ ಮತ್ತೊಬ್ಬರಿಗೆ ಆದರ್ಶವಾಗಿ, ಅಗಲಿದ ನಂತರ ಜನರ ಸ್ಫೂರ್ತಿಯಾಗಿ ಅಮರರಾಗಿರುವ ಪುನೀತ್ ರಾಜ್ಕುಮಾರ್ ಅವರು
ಇವರ ಸಮಾಜ ಸೇವೆ ಕಾರ್ಯವನ್ನು ಮೆಚ್ಚಿ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಮಾಸ್ಟರ್ ಲೋಹಿತ್ ಆಗಿ ಜನಿಸಿ ಪುನೀತ್ ರಾಜ್ಕುಮಾರ್ ಆಗಿ ಸಿನಿನೃತ್ಯ ಆರಂಭಿಸಿದರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗಿ ಬೆಳೆದು ಇಂದು ಜನರ ಮನಸ್ಸಿನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಿ ಅಜರಾಮರರಾಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದಲ್ಲಿ ನಿಮಗೆ ಅವರ ಯಾವ ಚಿತ್ರ ಇಷ್ಟ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು.